ನಾಳೆ ಕಂಟಿನ್ಯೂ ಮಾಡ್ತಾ ಕರೆಸಿ. ಇಲ್ಲೇ ಉಳಿಸಬೇಕು ಅಂದ್ರೆ ಟಿಎಫ್ ಬರ್ಲಿ. ಇಲ್ಲೇ ರೈತರು ಎಲ್ಲ ರೈತ ಬಂಧುಗಳೇ, ಸುಮಾರು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ರೈತರ ಒಂದು ಒತ್ತಾಯದ ಮೇರೆಗೆ ನಿಮ್ಮ ದೈನಂದಿನ ಏನು ಚಳುವಳಿಯ ಕಾರ್ಯಕ್ರಮಗಳಿಗೆ ಯಾವ ರೀತಿ ಹೋಗ್ತೀರಾ ನೀವು ಅದನ್ನೆಲ್ಲ ಸಂಪೂರ್ಣ ವಿಡಿಯೋನ ಹಾಕಿದ್ರೆ ಸುಮಾರು ಜನ ಕಮೆಂಟ್ ಮಾಡಿದ್ರು. ಹಾಗಾಗಿ ಇವತ್ತು ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಚಾಮರಾಜನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆ, ಮಹಿಳೆಯರಿಂದ ಒಂದು ಪೊರಕೆ ಮೆರವಣಿಗೆ ಮತ್ತು ಉರುಳು ಸೇವೆ ನಡೀತಾ ಇದೆ. ಈಗ ನೋಡಿ ಬಾಕ್ಸ್ ಎಲ್ಲ ಚಾರ್ಜ್ ಮಾಡಿದ್ದೀವಿ, ಯಾಕಂದರೆ ಬಾಕ್ಸ್ ಮುಖ್ಯ. ಬಾಕ್ಸನ್ನು ನಾವು ತಗೊಂಡು ಹಾಕಬೇಕು. ನೋಡಿದ್ರೆ ಇದು ಒಂದಕ್ಕೆ 17,000. ಇದು ಒಳ್ಳೆ ಸೂಪರ್ ಬರ್ತದೆ. ಇವಾಗೆಲ್ಲ ಬಾಕ್ಸ್ ಕಟ್ಕೊತಾ ಇದ್ದೀವಿ ಟಾಟಾ ಎಸಿಗೆ. ಸ್ವಲ್ಪ ಇವತ್ತು ಲೇಡೀಸ್ಗಳು ಜಾಸ್ತಿ ಬೇಕಾಗಿ ಮಹಿಳೆಯರನ್ನ ಕರ್ಕೊಂಡು ಹೋಗೋಕ್ಕೆ ಒಂದು ಟಾಟಾ ಎಸಿ ಕೂಡ ಮಾಡ್ಕೊಂಡಿದ್ದೀವಿ. ನಮ್ಮದೇ ಟಾಟಾ ಎಸಿ ಇದು. ಇವಾಗ ತಾನೇ ಎಲ್ಲ ಮಹಿಳೆಯರೆಲ್ಲ ಬಂದರು. ಹಿಂದ್ಗಡೆ ಎಲ್ಲ ಮಹಿಳೆಯರು ಟಾಟಾ ಎಸಿ ಹೋಗ್ತಾ ಇದ್ವಿ. ಯಾಕಂದರೆ ಹಿಂದ್ಗಳಕ್ಕೂ ಸ್ವಲ್ಪ ಚೆನ್ನಾಗಿರ್ತದೆ ಮಹಿಳೆಯರಿಗೆ ಅಂದ್ಬಿಟ್ಟು ಇವತ್ತು ಟಾಟಾ ಎಸಿ ತಗೊಂಡಿದ್ದೀವಿ. ನೋಡ್ತಾ ಇದ್ರಿ ನೀವು. ಈಗ ಇನ್ನೇನು ನಗರ ಇನ್ನೊಂದು 15 ಕಿಲೋಮೀಟ್ರ್ ಇದೆ. ಗುಂಡ್ಲುಪೇಟೆಗೆ ಹೋಗ್ತಾ ಇದ್ವಿ. ಟೋಟಲ್ ಎಷ್ಟು ಜನ ಅಂದರೆ ನಮ್ಮ ಕಡೆ ಟೋಟಲು ನಮ್ಮ ಬೇರೆಮಡಿ ಗ್ರಾಮ ಘಟಕದಿಂದ 15 ಸೀಟು ರೈತರು ಬಂದಿದ್ದಾರೆ. ತ್ಯಾವರಳ್ಳಿಯಿಂದ 9 ಸೀಟು, ಹಂಗೆ ಮೀನ್ಕೋಡಿಯಿಂದ 3 ಸೀಟು ಲೇಡೀಸು, 2 ಜೆಂಟ್ಸ್ ಬಂದಿದ್ದಾರೆ. ಸರ್ ಸುಮಾರು ಒಂದು 500 ಜನ ಆಗ್ಬೋದಾದ್ರೆ 500ಕ್ಕೂ ಜಾಸ್ತಿ ಜನ ಆಗ್ಬೋದು. 500ಕ್ಕೂ ಹೆಚ್ಚು ಜನ ಸೇರ್ಬೋದು. ಬರೀ ಮುಂದೆ ವಿಡಿಯೋಗಳಲ್ಲಿ ನಗರಕ್ಕೆ ನಮ್ಮ ಗುಂಡ್ಲುಪೇಟೆ ನಗರ ರೋಡು ಭಾರಿ ಹಿಂಸ. ನೋಡ್ತಾ ಇದ್ರಿ ನೀವು, ರಸ್ತೆಗಳೇ ಸರಿ ಇಲ್ಲ. ನೋಡ್ತಾ ಇದ್ದೀರ ನಾವು ಸುಮಾರು ಈಗ ಅವ್ರು ಹಿಡ್ಕೊಳ್ಳೋರು. ನಾವು ಏನು ಮಾಡೋ ಎದುರು ಟವಲ್ ಎತ್ಬಿಟ್ಟು ಹೋದ್ರುಡ. ನೋಡ ಈ ಥರ ಕೊಡಬೇಕು ಪೋಜ್. ನೋಡಿ ಹಿಂಗೆ ಕೊಟ್ರೆ ಚೆನ್ನಾಗಿರ್ತದೆ. ಓ ಈ ಥರ ನೋಡಿ ನಮ್ಮೂರು ಪಾಲಕ್ಸ್ ಅವರು ಪ್ರತಿಯೊಂದು ಹೋರಾಟಕ್ಕೂ ಪಾಪ ಭಾಗವಹಿಸ್ತಾರೆ. ಕೈ ಕೊಡಿ. ಹಾಂ ಕುಮಾರ ಕರ್ಕೊಂಡು ರಾಜು ವಿಡಿಯೋ ಮಾಡಕ್ ಸರಿ ಮಾಡ್ತಾ ಇರೋ ಒಂದು ರೌಂಡ. ಆಮೇಲೆ ಅಲ್ಲಿ ಬತಾನ ನೀವು ನಿಲ್ಸಿ. ಯಾರು ಬರಬೇಡಿ ಮಾರ ಸಂಘಕ್ಕೆ, ಮೇಲಿನ ಯೋಗಿಗೆ, ಅನ್ನದಾತನಿಗೆ ಏನೇ ಬರಲಿ ಎನ್ನೇ ಬರಲಿ ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಅಧಿಕಾರವಂತೆ ಅಧಿಕಾರ, ಸರ್ಕಾರವಂತೆ ಸರ್ಕಾರ, ಅಧಿಕಾರವಂತೆ ಅಧಿಕಾರ. ಎಲ್ಲಿ ಹೊರಗೆ ಹುರುಳು ಸೇವೆ ಮಾಡೋರು ಅವರು ಮುಂದೆ ಬನ್ನಿ. ಹುರುಳು ಸೇವೆ ಮಾಡೋರು ಬನ್ನಿ. ಹುರುಳು ಸೇವೆ ಮಾಡೋರು ಎಲ್ಲರೂ ಹುರುಳು ಸೇವೆ ಮಾಡೋರು ಸಂರಕ್ಷಣೆಯವರು ಹುರುಳು ಸೇವೆ ಮಾಡೋರು ಕರೀಸಿ. ಕೈಗಿಟ್ಟು ಮುಂದೆ ಬರಬೇಕು. ಹುರುಳು ಸೇವೆ ಮಾಡಕ್ಕೆ ಸ್ಥಳಾವಕಾಶ ಮಾಡ್ಕೊಳ್ಳಿ. ಅದಕ್ಕೆ ಯಾವುದೇ ತರಹ ಗೊಂದಲ ಆಗಬಾರ್ದು. ರೈತರಿಗಾಗಿ ಹೋರಾಟ ದಯವಿಟ್ಟು ರಸ್ತೆ ಬದಿಯಲ್ಲಿ ದಯವಿಟ್ಟು ಮುಂದೆ ಬನ್ನಿ. ಸರಿ
ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸಾಮೂಹಿಕ ನಾಯಕತ್ವಕ್ಕೆ ರೈತ ಮಹಿಳೆಯರಿಗೆ ಗಂಡ ಮಾಡಿ ಹಂಗೇನೆ ಓಟ ರೈತರಿಗಾಗಿ ಹೋರಾಟ ಇರೋ ರೈತಾಪಿ ಬೇರೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಆಗಲಿ ರಾಜ್ಯ ವಿರೋಧಿ ಮತ್ತು ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಧಿಕ್ಕಾರ ಕೇಂದ್ರ ವಿರೋಧಿ ಮಂತ್ರಿಗಳಿಗೆ ಧಿಕ್ಕಾರ 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 ತಿರುಗುತ್ತಿರುವ ಡಿ.ಕೆ. ಶಿವಕುಮಾರ್ಗೆ ಧಿಕ್ಕಾರ ರೈತರ ಮಕ್ಕಳನ್ನು ತಿರುಗುತ್ತಿರುವ ಡಿ.ಕೆ. ಶಿವಕುಮಾರ್ಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಸಾಮೂಹಿಕ ನಾಯಕತ್ವಕ್ಕೆ ರೈತ ಮಹಿಳೆಯರಿಗೆ ಅನ್ನದಾತನಿಗೆ ಅನ್ನ ದೇಶಕ್ಕೆ ಅನ್ನ ನೀಡುವ ಅನ್ನದಾತನಿಗೆ ಬೇಕೇ ಬೇಕು ಬೇಕೇ ಬೇಕು ನೋಡಿ ಬಹಳ ಲೇಟ್ ಆಗಿ ಎಲ್ಲ ಸರ್ಕಾರಗಳು ಏನು ಜನತಾದಳ ಕಾಂಗ್ರೆಸ್ ಬಿಜೆಪಿ ಎಲ್ಲ ಸರ್ಕಾರಗಳು ಇವತ್ತು ರೈತರ ಭೂಮಿ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂತ ಬಿಜೆಪಿ ದಳ ಹೇಳ್ತಾರೆ, ಅವ್ರ ಸರ್ಕಾರ ಬಂದಾಗ ಇನ್ನೊಬ್ರು ಹೇಳ್ತಾರೆ. ಹಾಗಾಗಿ ಇವ್ರು 3 ಜನ ಈ ಭೂಕಳ್ಳರು ಮತ್ತು ಭೂಮಿ ತಾಯಿಗಳು ರೈತ ವಿರೋಧಿಗಳು. ಹಾಗಾಗಿ ಯಾವುದೇ ಸರ್ಕಾರ ಬಂದ್ರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಭೂಗಳನ್ನ ಕಿತ್ತು ಈಗಾಗಲೇ ಲಕ್ಷಾಂತರ ಎಕರೆ ಭೂ ಬ್ಯಾಂಕ್ ಇದ್ರು ಸಹ ಹೊಸ ಹೆಸರುಗಳನ್ನ ಸೃಷ್ಟಿ ಮಾಡ್ಕೊಂಡು ಇವತ್ತು ಸುಳ್ಳುಗಳನ್ನ ಹೇಳ್ಕೊಂಡು ಇವತ್ತು ಭೂಮಿನ ಕಿತ್ತದ ಬಲವಂತವಾಗಿ ಭೂಮಿನ ಕಿತ್ತಾ ಇದ್ದಾರೆ. ಏನು 2014 ಇದೇ ಕೇಂದ್ರ ಸರ್ಕಾರ ಹಿಂದೆ ಏನಿನ್ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಅವತ್ತು ಮನಮೋಹನ್ ಸಿಂಗ್ನ ಕಾಲದಲ್ಲಿ 2013 ಏನು ಸ್ವಾಧೀನ ವಿರೋಧಿ ಕಾನೂನು ಮಾಡಿದ್ರು, ಅದು ರೈತ ಪರ ಕಾನೂನು. ಆ ಕಾನೂನನ್ನ ಬಿಟ್ಟು ಏನು ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಎಲ್ಲರೂ ಇವರು ಆ ಕಾನೂನಿಗೆ ತಿದ್ದುಪಡಿ ತಂದು ರೈತರ ಕಿತ್ತಾ ಇದ್ದಾರೆ. ಬಲವತ್ತಾದ ಭೂಮಿನ ಕಿತ್ತಾ ಇದ್ದಾರೆ. ಹಾಗಾಗಿ ಎಲ್ಲವನ್ನೂ ಕಿತ್ತು ಇವರು ಇಂಡಸ್ಟ್ರಿಯಲ್ ಪಾರ್ಕ್ಗಳು ಮಾಡಿದ್ರೆ ಇವರು ಹೊಟ್ಟೆಗೆ ಏನ್ ತಿಂತಾರೆ? ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ, ಕುಮಾರಸ್ವಾಮಿ ಅವರೇ, ಯಡಿಯೂರಪ್ಪನವರೇ, ನೀವೆಲ್ಲ ಹೊಟ್ಟೆಗೆ ಏನ್ ತಿಂತಿದ್ರಿ? ಕಾರ್ಖಾನೆಯಲ್ಲಿ ಉತ್ಪಾದನೆ ತಿನ್ಕೋತೀರಾ? ರೈತ ಬೆಳೆದ ಅನ್ನ ತಿಂತೀರಾ ಅಂತ ಪ್ರಶ್ನೆ ಕೇಳ್ತಾ ಇದೀವಿ. ನಿಜವಾಗ್ಲೂ ನೀವು ರೈತನ ಅನ್ನ ತಿಂತಿದ್ರೆ ನೀವು ಆ ಕೆಲಸನ ಮಾಡಿ. ನೀವಿಲ್ಲ ಕಾರ್ಖಾನೆಯಲ್ಲಿ ಟೆಸ್ಟು ಆ ಪಿನ್ಗಳು ಮತ್ತೆ ಮಿಷಿನ್ಗಳು ತಿಂತಿದ್ರೆ ನೀವು ಭೂ ಸ್ವಾಧೀನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಾಗಲೇ ಬಿಡದಿ, ಆನೇಕಲ್ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಈಗಾಗಲೇ ಎಲ್ಲಾ ಕಡೆ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ರಾಜ್ಯದ ಎಲ್ಲಾ ಕಡೆ ಇವತ್ತು ಸಾಮೂಹಿಕವಾಗಿ ನಾವು ಮಾಡ್ತಾ ಇದೀವಿ. ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಸ್ತೆ ಮಾಡೋ ಮುಖಾಂತರ ಬಲವಂತದ ಭೂ ಸ್ವಾಧೀನ ವಿರೋಧ ದಿನವನ್ನು ಆಚರಿಸ್ತೀವಿ. ಅದೇ ರೀತಿ ಧರ್ಮೇಂದ್ರ ಪ್ರಧಾನ್ ಏನಿದ್ದಾರೆ, ಏನು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ನೀಟ್ನ ಸೋರಿಕೆ ಪತ್ರಿಕೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನೂ ಇವರು ರಾಜೀನಾಮೆ ಕೊಡದೆ ಇವರು ಅವರು ಇವತ್ತು ಉಪವಾಸ ಮಾಡ್ತವ್ರ ಬೆಂಬಲವಾಗಿ ನಾವು ನಿಂತಿದೀವಿ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ನಿಮ್ಮ ಮಕ್ಕಳಿಗೆ ಈ ತರ ಆಗಿದ್ರೆ ಎಲ್ಲ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಯಾರೇ ಪಕ್ಷಗಳಾಗ್ಲಿ, ಯಾರೇ IAS ಆಫೀಸರ್ಗಳಾಗ್ಲಿ, ನಿಮ್ಮ ಮಕ್ಕಳಿಗೆ ಈ ಗತಿ ಬಂದಿದ್ರೆ ನೀವು ಹೋರಾಟ ಮಾಡ್ತಿಲ್ವಾ? ಯಾವ ಪ್ರಶ್ನೆ ಕೇಳಿದ್ರು ಇಲ್ಲಿ ದೇಶ ವಿರೋಧಿಗಳು ಹಾಗಾದ್ರೆ ನಾವು ಸಂವಿಧಾನ ತಯಾರಾಕೊಡಿ ಸಂವಿಧಾನ. ನೀವು ಅದ್ರ ವಿರೋಧ ಪಕ್ಷ ಯಾಕೆ ನಮ್ಗೆ ಹತ್ಕೊಟ್ಟಿರೋ ಹೋರಾಟಕ್ಕೆ ಅದನ್ನ ಹೋರಾಟ ಮಾಡೋದೇ ತಪ್ಪ. ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ನೀವು ಇವತ್ತು ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾರೆ, ಕಾಂಗ್ರೆಸ್ನವರು ಬಿಜೆಪಿ ವಿರುದ್ಧ ನೀವು ಹೋರಾಟ ಮಾಡ್ತಾ ಇಲ್ವಾ? ಅಂದ್ರೆ ರೈತ ಸಂಘದವರು ರೈತರು ಸಾರ್ವಜನಿಕರು ಸಂಪಾದನೆ ಮಾಡಿದ ಹಣ ಇನ್ನೂ ಸಂಪಾದನೆ ಮಾಡ್ತಾವ್ರೆ, ಸಾವಿರಾರು ಎಕರೆ ಬೇಕು ಅಂತ ಮಾಡ್ತಾ ಇದ್ದಾರೆ.
ಆದ್ರೆ ಇವತ್ತು ನಾವೆಲ್ಲ ಇವತ್ತು ಹೋರಾಟ ಮಾಡಿ 1 ಇಂಚು ಭೂಮಿನ ನಾವು ಶಪಥ ಮಾಡಿ ಯಾರಿಗೂ ನಾವು ಕೊಡಬಾರದು. ಎಷ್ಟೇ ಕಷ್ಟ ಬರ್ಲಿ, ಲಾಸ್ಟ್ ನಾವು ಗಂಜಿ ಕುಡಿಯೋಣ, ಭೂಮಿ ಮಾರ್ಕೋಬಾರ್ದು, ಭೂಮಿ ಕೊಡಬಾರ್ದು. ಅದೆಷ್ಟೇ ಬರ್ಲಿ. ಇವತ್ತು ದೇವನಹಳ್ಳಿ ಭೂಮಿ ಮಾರ್ಕೊಂಡಿರೋರು ಏನು ಅಂತಾರಾಷ್ಟ್ರೀಯ ವಿಮಾನ ಬಂತು, ನೀವು ನೋಡಿಲ್ಲ, ಕಕ್ಕಷ್ಟು ತೊಳಿತಾವ್ರೆ, ಗೇಟ್ ಕೀಪರ್ಗಳಾಗಿದ್ದಾರೆ, ಏನು ಸೆಕ್ಯೂರಿಟಿ ಗಾರ್ಡ್ಗಳಾಗಿದ್ದಾರೆ. ಅವರ ಕತೆ ನೋಡಕ್ ಅದಕ್ಕೋಸ್ಕರ ಜನ ನೋಡ್ಬಿಟ್ಟು ನಾವು ಹಿಂಗೆ ಸತತವಾಗಿ 3 ರಿಂದ 4 ವರ್ಷ ನೀವು ಮಾಡಿದ್ರಿ. ಬೆಂಗಳೂರು ಪಕ್ಕ 9,000 ಎಕರೆ ತಗೊಂಡ್ರಿ. ಇವಾಗ ಗಾಳಿ ಎಷ್ಟು ಗಾಳಿ ಬಂತು ಡೆಲ್ಲಿಗೆ 360 ರೂಪಾಯಿ ಕೊಟ್ಟು ಕುಡಿದಾರೆ. ಬೆಂಗಳೂರು ಬಂದರೆ ಎಷ್ಟು? ಹಾಗಾಗಿ ಈ ಕೆಲಸನ ಮಾಡಬೇಡಿ. ಜೊತೆಗೆ ಏನು ಭಾರತ ಸರ್ಕಾರ FTA ಒಪ್ಪಂದಕ್ಕೆ ಸಹಿ ಹಾಕಿ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ಈ ಪ್ರಶ್ನೆಗೆ ಏನಿವತ್ತು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ತಕ್ಷಣ ಏನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡೋರು ನಾವು ಬಿಡಲ್ಲ, ಮತ್ತೆ ತನಿಖೆ ಆಗ್ಬೇಕು. ಜಿಲ್ಲೆಯನ್ನ ಬರಗಾಲ ಅಂತ ಘೋಷಣೆ ಎಲ್ಲ ರೈತರ ಸಾಲಗಳನ್ನ ಮನ್ನಾ ಮಾಡಬೇಕು. ನೀರನ್ನ ಫಸ್ಟ್ ನೀವು ಕೆರೆಗೆ ತುಂಬಿಸಿ, ಮೇವು ನೀರನ್ನ ಕೊಡಿ. ಈಗ ಮಳೆ ಮಹದೇಶ್ವರ ಸುತ್ತಮುತ್ತ ಯಾರು ಬಂದ್ರೆ ನೋಡಿ, ಕಾಲೇಶ್ವರ ಬೆಟ್ಟದಿಂದ ಬಂದರೆ, ಅಲ್ಲಿಂದ ಆಚೆ ತುಳಸಿಕೆರೆ ಇಂಡಿನ ಹತ್ತದಿಂದ ಬಂದರೆ, ಹೆಚ್ಚು ಕಮ್ಮಿ ಈಗ 170 ಕಿಲೋಮೀಟರ್ ಇಂದ ಬಂದರೆ. ಇವತ್ತು ಚಳುವಳಿಗೆ ಏನು ತುತ್ತ ತುದಿ ತಮಿಳುನಾಡು ಆ ಕಡೆ ಬೆಂಗಳೂರು ತುತ್ತ ತುದಿಯಿಂದ ತುಳಸಿಕೆರೆ ಇಂಡಿನ ನಾಲ್ಮೇಲೆ ಆಲಂಬಾಡಿ ದೊಡ್ಡ ತೋಕೆರೆ ಅಲ್ಲಿಂದ ಇವತ್ತು ಚಳುವಳಿಗೆ ಬಂದಿದ್ದಾರೆ. ಅಲ್ಲಿ ಕುಡಿಯ ನೀರಿಲ್ಲ, ರೋಡ್ ಇಲ್ಲ, ಕರೆಂಟ್ ಇಲ್ಲ, ಜನಗಳ ಮೇಯಿಸ್ತಾರೆ. ಫಾರೆಸ್ಟ್ನವರು ಬೆಂಕಿ ಹಾಕ್ತಾರೆ, ಅವರ ದವಲಧಾನ್ಯಗಳನ್ನ ಎತ್ಬಿಟ್ಟು ಗುಡಿಸಲು ಬೆಂಕಿ ಹಾಕಿ ಬೇಯಿಸಿ ಪಟಾಕಿ ಹೊಡಿತಾರೆ. ಇದೇನು ಅರಣ್ಯ ಇಲಾಖೆ ರಾಜ್ಯವಾ, ಪ್ರಜಾಪ್ರಭುತ್ವ ರಾಜ್ಯವಾ? ಈಗ ಒಬ್ಬ TF ಬಂದ್ರೆ ಅವ್ರು 11 ಉಣ್ಣಲ್ವಂತವ್ರು. ಈಗ ಬಂದ್ರೆ ಕಾವೇರಿ ವನ್ಯಜೀವಿ TF ಅನ್ನ ಉಣ್ಣಲ್ವಂತವ್ರು. ಕಾಡಿ ಲದ್ದಿ ತಿಂದಾರಂತ, ಆನೆ ಲದ್ದಿ, ಹಂದಿ ಲದ್ದಿ, ಹುಲಿ ಲದ್ದಿ ತಿಂದಾರಂತ ಅವರು. ರೈತರ ಬೇಡ ಅನ್ನ ಉಣ್ಣಲ್ವಂತ, ಹಾಲು ಕುಡಿಯುವಂತ ಅಲ್ವಾ? ಹಂದಿ ಹಾಲು ಕುಡಿ ಎಷ್ಟು ಹಂದಿ ಲದ್ದಿ ತಿನ್ನ TF ಅಂದ್ರೆ ನಮ್ಮಲ್ಲ. ಕಾವೇರಿ ವೈಜ್ಞಾನಿಕ ಹಂದಿ ಲದ್ದಿ ತಿನ್ನ TF. ಅವ್ರಿಗೆ ಕಾನೂನು ಕೈಕಟ್ಟಿ ಆಗ್ತದೆ. ಹಾಗಾಗಿ ಅವ್ರನ್ನ ಎಲ್ಲ ಅಧಿಕಾರಿಗಳಿಗೂ ಅಷ್ಟೇ ಸರ್ 15 ದುಡ್ಡು ಹಾಕ್ಬಾರ್ದು ಯಾರು, ಸರಿನಾ? ಆ ಸಿಸ್ಟಮ್ ಪಾಸ್ ಕೊಡೋದು. ಮತ್ತೆ ಎಷ್ಟು ಬಂದ್ರು ಎಷ್ಟಿಲ್ಲ, ನಿಮ್ ಕೊಡೋದೇ ತಗೊಂಡು ಉಂಟ್ಕೊಳ್ಳೋದು, ಪಂಚದ ಹಾಕ್ಬಿಡೋದು, ಇಷ್ಟಪ್ಪ ಊಟ ಕಳೆಕಾಯಿ ಬೀಜ ಎಲ್ಲರೂ ಹಾಕಿದ್ರೆ ಊಟ ಮಾಡಿ ಯಾರು ಊಟ ಮಾಡಲ್ಲ, ಸುಮ್ಮನಿರಿ. ಅದೇ ಅಂತಿಲ್ಲ ನೀವು. ಆಗಲ್ಲ ಮೇಡಮ್, ಇದು ಬೆಳಿಬೋದು, ಮಳೆ ಇಲ್ಲ. ಹೌದು ಅಲ್ವಾ? ಇದು ಡ್ಯಾಮ್ ಅಲ್ಲಿ ಇರ ಬರೀ ತಮಿಳುನಾಡಿಗೆ ಬಿಟ್ಟರೆ ಕೆರೆಗಳ ನೀರು ಒಂದು ಬ್ಲ್ಯಾಕ್ ಕಾಟನ್ ಸಾಯಿಲಿ, ಇನ್ನೊಂದೂರು ಕೊಳ್ಳೇಗಾಲ ಇಟ್ಕೊಂಡು ಜೋಳ ಹಾಕ್ತೀವಿ. ನೀರ್ ಬಿಟ್ಟು ಏನಾದ್ರು ಏನಂತ ಹೇಳಿ, ಇದು ನೀರ್ ಬಿಟ್ರೆ ಹಾಳಾಗಿ ಹೋಗ್ತದೆ. ಈ ನೀರಿಲ್ಲ ಅಂತ ಹೇಳ್ತಿರೋದ್ರಿಂದ ಕೆರೆಗಳ ನೀರು ಬಿಡ್ತಾರೆ. ಕೆರೆಗಳ ನೀರ್ ಬಿಡೋದು ನನಗೆ ಸಂಬಂಧಪಟ್ಟಿದ್ದಾರೆ. ಕೆರೆಗಳ ನೀರು ಬಿಡೋದು ಅದೇ ನಿಮ್ ಒಬ್ರಿಗೊಬ್ರಿಗೆ ಏನಾದ್ರೆ ಈಗ ಕೆರೆಗೆ ಬ್ಲ್ಯಾಕ್ ಕಾಟನ್ ಸೈಡ್ ಏನಾಯ್ತು, ನೀವು ಅದೇ ತಿಳ್ಕೊಬೇಕು. ನೀವು ಗೊತ್ತಿಲ್ಲ ಅಂದ್ರೆ ನೀವು ನೀರ್ ಬಿಟ್ಟು ಏನಾಯ್ತದೆ, ನೀರ್ ಬಂದ್ಬಿಟ್ಟು ಕೆರೆಗೆ ನೀರ್ ಹರ್ಕೊಂಡು ಹೋಗಲ್ಲ, ಬರೀ ಕೆರೆಗೆ ಹೋಗಲ್ಲ, ಜಮೀನ್ಗಳಿಗೆ ಹೋಗ್ತಾರೆ. ಆಗ ಅವ್ರಗಳ ಕತೆ ಏನು, ಯಾಕೆ ಅವ್ರನ್ನ ಬೆಳೆ ವಿಮೆ ಮಾಡಿಲ್ಲ? ಬ್ಲ್ಯಾಕ್ ಕಾಟನ್ ಸಾಯಿಲ್ಗೆ ಎಲ್ಲಿ ಜೋಳ ತಗೊಳಕ್ ಅಂತ ಜಾಗದಲ್ಲಿ ಪಲ್ಸತ್ತು ಮತ್ತೆ ಜೋಳನೇ ಬರಲ್ಲ. ನೋಡಿಲ್ವಾ? ನೋಡಿ
ಎಳಂದೂರು ಕೊಳ್ಳಾಗಲ್ಲ ನೀರ್ ಬಿಟ್ರೆ ಜಮೀನಿಗೆಲ್ಲ ನೀರ್ ಹೋಗಿ ನಿಂತ್ಕೊತದೆ. ಅಲ್ಲಿ ಜೋಳನೆ ಮಾಡೋದ್ರ ಪಂಚಾಯತ್ ಏನ್ ಬರ್ತದೆ? ಈಗ ನಿಮ್ಗೆ ಮಳೆ ಕೊರತೆ ಆದಂತ ಸಂದರ್ಭದಲ್ಲಿ ಮಳೆ ನೀರ್ ಕೆರೆಗಳು ಬಿಟ್ರೆ ಒಂದು ಹೌದು. ಹಾ. ಎಲ್ರೂ ಮಳೆ ಇಲ್ಲ, ಬೋರ್ವೆಲ್ಗಳಿವೆ, ಕೆರೆ ಕಟ್ಟೆಗೆ ಈಗಲೇ 60 ಎಷ್ಟೋ ನೀರ್ ಬಂದ್ರೆ ಎಲ್ಲಾನು ಆಮೇಲೆ ತಮಿಳುನಾಡು ಕೂಡ ಬಂದು ಕೆರೆ ಕಟ್ಟೆಗಳು ಯಾರು ನೀರು ಬಿಟ್ಬಾರ್ದು? ಅಂತ ಜನ ಎಷ್ಟಲ್ವಾ? ಹಾ, ಇಲ್ಲಿ ನಮ್ಮನೆ ಕಟ್ಟಿ ಈ ಊರು ಬಿಟ್ರೆ ಆ ಊರಿಗಿಲ್ಲ, ಆ ಊರು ಬಿಟ್ರೆ ಈ ಊರಿಲ್ಲ. ಒಂಚೂರು ಮೊದಲು ಇದು ನಮ್ಮಲ್ಲೇ ಕಿತ್ತಾಟ ಆಟ ಆಡ್ತಾರೆ. ಅದು ಕಾವೇರಿ ನೀರಾವರಿ ನಿಗಮ ಬನ್ನಿ, ಹಾ ಅಲ್ವಾ ಸರ್? ಉತ್ತರ ಕೊಡೋದಲ್ಲ. ಒಂದು ಈ ತರ ನೀವು ಆಯ್ತು, ಬೆಳೆಗಳ ಬಗ್ಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ. ಮುಂಗಾರಲ್ಲಿ ನೀರಿದ್ದಾರೆ, ನೀವು ಯಾವ ಬೆಳೆಗಳನ್ನ ಬೆಳಿಬೇಕು, ಏನ್ ಮಾಡ್ಬೇಕು, ರೈತ ಹುಲ್ಗೆ ಏನ್ ಮಾಡ್ಬೇಕು, ಹುಲ್ಲಿಂದ ಏನ್ ತೊಂದರೆ ಆಗ್ತದೆ, ಮಳೆನೇ ಬರ್ದೇವ್ರು ಏನ್ ಮಾಡ್ಬೋದು, ನಿಮ್ಮೊಂದಿಗೆ ನಾವಿದ್ದೀವಿ, ಎದುರ್ಕೋಬೇಡಿ ಅಂದಿಯೇ ಅಲ್ಲಿ ಕೂತ್ಕೊಂಡು ಏನಂದ್ರೆ ನೀರ್ ಬೆಳಬೇಡಿ ಅಂದ್ರೆ ಅಲ್ಲಿ ಕೂತ್ರ ರೈತ ಏನಾಗಬೇಕು? ಜನಗಳಿಗೆ ಏನಾಗಬೇಕು? ಶಿವಕುಮಾರ್ ಅವರು ಊಟ ಮಾಡಿದ್ರಪ್ಪ ಮುಖ್ಯಮಂತ್ರಿಗಳು, ನಾವು ಒಪ್ಕೋತೀವಿ. ಹಿಂಗ ಬೆಳ್ಳಿ ತಡೆಯಲ್ಲಿ ಊಟ ಬರ್ತದೆ, ನಾವ್ಯಾಕೆ ಬರ್ಬೋದು? ನಮ್ ತಡೆಗಳಿಗೆ ಏನ್ ಮಾಡಿವು? ನೀರಿಲ್ಲ, ಒಂದೊಂದು ಅಮ್ಮ 50 ಲೀಟರ್ 60 ಲೀಟರ್ ನೀರು ಕುಡಿತೀವಿ, ಎಲ್ಲಿಂದ ಮಾಡ್ತಾ ಹೋಯ್ಬೇಕು. ಏನ್ ಮಾಡ್ಬೇಕು, ಏನ್ ಮಾಡಿ ನಿಮಗೆ ಗೊತ್ತು, ನನಗೆ ಗೊತ್ತ. ನೀವು ಒಂದು ವರದಿ ತಯಾರಿಸಿ, ನನ್ನ ಜಿಲ್ಲೆಯಲ್ಲಿ ಹಿಂಗಿಂಗದ, ಇಲ್ಲಿ 5 ತಾಲೂಕು 5 ತರ ಇಲ್ಲಿ. ಹುಬ್ಳಿಪೇಟೆ ತಗೊಂಡ್ರೆ ಒಂಥರ, ಅನೂರ್ ತಗೊಂಡ್ರೆ ಒಂಥರ, ಯಳಂದೂರು ಕೊಳಗಾಲ ತಗೊಂಡ್ರೆ ಚಾಮರಾಜ ತಗೊಂಡು 5 ತರ ರೈತ. 5ಕ್ಕೂ ನೀವು ಒಂದು ವರದಿನ ಮಾಡಿ, ಮಳೆ ಬಂದ್ರೆ ಏನ್ ಮಾಡೋದು, ಮಳೆ ಬರದೇ ಹೋದ್ರೆ ಏನ್ ಮಾಡೋದು? ಈಗ ನಾವೇನು ಪಲ್ಸಸ್ ಹಾಕಿರ್ತಾರೆ, ಕೆರೆ ತುಂಬಿದ್ರೆ ನೀರಾಗಲ್ಲ, ಬ್ಲಾಕ್ ಕಾಟನ್ ಸಾಯಿಲ್ ಏರಿಯಾ ಉಳ್ಗೋಯ್ತದೆ. ಎಲ್ಲ ನಾವು ಏನ್ ಪ್ಲಾನ್ ಮಾಡಿದ್ದಾರೆ, ಈ ಪ್ಲಾನಿಂಗ್ ವರದಿ ಏನಾದ್ರು ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಇಲ್ಲ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ, ಇಲ್ಲಿಂದ ನಿಮ್ ಮೇಲಾಧಿಕಾರಿಗಳು ಕೊಟ್ಟಿದ್ದಾರೆ, ಏನ್ ವರದಿ ಕೊಟ್ಟಿದ್ದಾರೆ ಸರ್? ಕ್ರಾಪ್ ಮಳೆ ಇಲ್ಲ, ಕ್ರಾಪ್ ಬಿತ್ತನೆ ಆಗಿಲ್ಲ, ಅದು ಎಲ್ರಿಗೂ ಗೊತ್ತು. ಮಳೆ ಬಿದ್ದರೆ ಬಿತ್ತನೆ ಆಗಿಲ್ಲ, ನೀವು ಒಂದು ಕೂತು ಹೋಗ್ತಾರೆ. ಬರದೇ ಒಂದು ಏನ್ ಪ್ಲಾನ್, ಶಾಶ್ವತವಾದ ಕ್ರಿಯೆಗಳೇನು, ಅದು ಒಂದು ಪ್ಲಾನ್ ರೆಡಿ ಆಗಿರ್ಬೇಕು. ನೀವು ಹಾರ್ಟಿಕಲ್ಚರ್ ಕೂತ್ಕೊಂಡು, ವೆಟರ್ನರಿ ಕೂತ್ಕೊಂಡು ಒಂದು ಆವತ್ತು ಇನ್ನೇನು ಜುಲೈ ಮುಗಿದಾಯ್ತು, ಯಾವ ಬೆಳೆ ಅಕಸ್ಮಾತ್ ಸ್ವಲ್ಪ ಮಳೆಗೆ ಯಾವ ಬೆಳೆ ಬೆಳಿಬೇಕು, ಅದಕ್ಕೆ ಸಿರಿಧಾನ್ಯಗಳು ಬೆಳಿಬೇಕು. ಸಿರಿಧಾನ್ಯಗಳು ಎಲ್ಲಿ ಬೀಜ ನಿಂತಾವು? ಎಷ್ಟು ಹಚ್ಚಿದಾರೆ? ಈ ಮಳೆ ಸಿರಿಧಾನ್ಯ ಆಯ್ತು, ನಂಗೆ ಗೊತ್ತು, ಅವ್ರೇ ಆಯ್ತು. ಎಲ್ಲಿದ್ದು ಸಿರಿಧಾನ್ಯ ನಿಂತಾವ ಅಲ್ವಾ ಸಾ? ಅದ್ ಹೇಳಿದಾರೆ ರೈತರಿಗೆ, ನೀವು ಇದನ್ನ ಮಾಡಿ. ಬರ ಎಲ್ಲ ಈ ವರ್ಷಲ್ಲ, ಎಲ್ಲಾ ಕಾಲಕ್ಕೂ ಬರ ಬರ್ತದೆ. ಆಗ ನಮ್ ತಾತ ಮುತ್ತಾತ ಮರಿ ಕಡಿಮೆ ಮಾಡಿ ಎಲ್ಲ ಯಾರ್ಯಾರಿಗೂ ಹೋಗಿ ಬಿತ್ತ ಬೀಜ ಹಾಕ್ಬಿಟ್ರೆ ವ್ಯವಸಾಯ ಇದೆ. ಕುಡಿಯಕ್ ನೀರು ಇಲ್ವಲ್ಲ ಈಗ, ಆ ಒಂದು ಕೆಲಸ ಮಾಡಿ. ಜೊತೆಗೆ PFPRIಗಳು ಅವ, ಅದಕ್ಕೆ ಯಾರ್ಯಾರು ನೆಸ್ಲೆ ಟಾಟಾ ಹಂಗೆ ಹೋಗಿರೋ, ನೀವ್ ಯಾರು ಕರ್ಕೊಂಡೋಗಲ್ಲ. ನೀವು ಮಾತಾಡ್ತೀನಿ, ಇವಾಗ ಎಲ್ರಿಗೂ ಇಷ್ಟ ಹೋಗ್ತೀನಿ. ಅದ್ಯಾಕ ಕರ್ಕೊಂಡೋಗಿ ಎಷ್ಟು ಜನ ಕರ್ಕೊಂಡೋಗಿದಾರಪ್ಪ ನೀವು? ಈಗ ಬೇಡಿ ತಾನೆ PFPRI ನೀವು ತಗೊಂಡ್ ನೋಡಿ. ನೀವು ಹಾರ್ಟಿಕಲ್ಚರ್ ನೀವು PFPRI ಎಷ್ಟು ಜನ ರೈತರು ಕರ್ಕೊಂಡೋಗಿದ್ರಿ? ನಾವೊಬ್ಬ ಒಬ್ಬ ನಾವೈತ್ರಿ, ಯಾವ ರೈತರು ಗುಣ ಮಾಡೋದು ಯಾವ ಕೊಟ್ಟೆ ವಿಜ್ಞಾನಿ ಹೆಸರು ವಿಜ್ಞಾನ ಅದು ಏನೋ ಎಲ್ಲ ನೆಸ್ಲೆ ಟಾಟಾ ಬಿರ್ಲಾ ಅವರು ಟೆಕ್ನಾಲಜಿಗಳು ತಗೋತಾವ. ನೀವು PMAP ಸ್ಕೀಮ್ ಮಾಡ್ಕೊಂಡು ಎಷ್ಟು ಜನ ಟೆಕ್ನಾಲಜಿ ಕೊಟ್ಟಿದ್ರಿ? ಬಿಸ್ಕೆಟ್ ಮಾಡೋದು ಎಷ್ಟು ಜನ ಕೊಟ್ಟಿದ್ರಿ? ಸಾಲ ತಗೊಳ್ಳೋದು ಎಕ್ಸ್ಪೋರ್ಟ್ ಸಾಲ ಕೊಡೋದು ನಿಮ್ ಕರ್ತವ್ಯ ಸರ್. ಎಷ್ಟು ಜನಕ್ಕೆ ಟೆಕ್ನಾಲಜಿ ಮತ್ತು ಟ್ರೈನಿಂಗ್ ಕೊಟ್ಟಿದ್ರಿ? ಒಂದು ಟೆಕ್ನಾಲಜಿಗೆ 7 ಲಕ್ಷ ಏನ್ ತಗೊಂಡು ರೈತ? ಒಂದು ಗುಂಪುಗಳು ಮಾಡಿ ಟೆಕ್ನಾಲಜಿಗಳು ಕೊಡ್ಸಿ, ಟ್ರೈನಿಂಗ್ಗಳು ಕೊಡ್ಸಿ, ಅವ್ನು ಬದುಕ್ತಾರೆ. ನಮ್ಮನೆ ನಾವು ರಾಗಿನೇ ಮಾಡ್ಬೇಕಾ 30 ರೂಪಾಯಿಗೆ? ನಾವು ಬಿಸ್ಕೆಟ್ ನಾವು 400 ರೂಪಾಯಿ ಮಾಡ್ತೀವಿ ಒಂದು ಕೆಜಿಗೆ. ಮಾಡಿ 500 ರೂಪಾಯಿ ಮಾಡ್ತೀರಿ. ಈಗೆಲ್ಲ ಬೀಜಗಳು ಯಾರ್ತಾವಿತ್ತು? ಒಂದು ಪಿಲ್ಗಳು ಎಲ್ಲಿಗೆ ಬರ್ತೀನಿ, ಬೀಜ ಯಾರ್ತಾವಿತ್ತು ಸರ್? ಈಗ ಇಡೀ ಮಲ್ಟಿ ಯಾವನ ಬಾಯರು ಮಾನ್ಸಂಟು ಕಾಗಿಲ್ಲತ್ರ ಬೀಜ ಅದ. ಇವತ್ತು ಸೂರ್ಯಕಾಂತಿ ಕೊಟ್ಟಿಲ್ಲ, ಭತ್ತ ಕೊಂಡಿಲ್ಲ, ನಮ್ದು ಭತ್ತ ಆಗಕ್ಕಿಲ್ಲ. ಯಾರು ಗುಲಾಮ್ರಾಗಿದಾವ್? ಇವತ್ತು ನಾಟಿ ಹಸು ಇಲಾಖೆ IAFಗಳು ಅತ್ತಿಂದ ಮಕ್ಕಳಾಗಲ್ಲ. ಗೊತ್ತ ನಿಮ್ಮದು? IAF ಮಾಡಿದ್ರೆ ನಮ್ಗೂ IAF ಮಾಡ್ಸ್ಕೋಬೇಕಾಯ್ತ. ಮಾಡ್ಸ್ಕೊಳ್ಳೋ ತಡೀತಾರೆ ನೀವು? ನಮ್ಗೆ ಮಕ್ಕಳಾಗ ಬೇಡವಾ? ನಿಮ್ ಹೋಗ್ಯಪ್ಪ ತಿಳ್ಕೊಳ್ಳಿ, ಕಾಡು ನಮ್ದು. ನಿಮ್ಗಲ್ಲಿ ಕಾಡು ಮರ ತೆಗೆದ್ರ ಪ್ರಾಣಿಗಳ ಭೇಟಿಯಾಡ ತಪ್ಪು. ನಾನು ಎಷ್ಟೇ ಶಿಕ್ಷೆ ಕೊಡಿ, ನಾನು ಒಪ್ಕೊತೀನಿ. ಜನ ಮುಟ್ಕೊಂಡು ಅವ್ರು ಯಾವ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ? ನಿಮ್ ಉದ್ದೇಶ ಏನು ಗೊತ್ತಾ? ಸರ್ಕಾರದ ಉದ್ದೇಶ ನಾಳೆ ಪ್ರೈವೇಟೈಸೇಷನ್ ಮಾಡ್ಬೇಕು, ಒಳಗೆ ಯಾರು ಇರಕ್ಕಿಲ್ಲ, ಎಲ್ಲ ಈಚ್ಗೋಡ್ ಬರ್ಬೇಕು. ಕಾಡು ಸುತ್ತ ಎಲ್ಲ ತಗೊಂಡ್ ಹುಲಿನ ಹುಡ್ಬಿಟ್ಟಿದಾರಿ, ಒಳಗಡೆ ನಾವ್ ಹೋಯ್ತೀವಿ. ಮನ್ಸೆ ಹತ್ಕೋಬೇಕು ಒಳಗ. ಪ್ರಾಣಿಗಳ ರೆಸಾರ್ಟ್ ಸಫಾರಿನ ಪರಿಸರ ಮುಕ್ತವಾಗಿರ್ಬೇಕು. ಕರ್ಕೊಂಡೋಗಿ ನಡ್ಕೊಂಡು
ಜೀಪ್ ತಗೊಂಡು ನೀವು ಒಳಗ್ ಹೋಗ್ತಿದಾರಿ ಅಲ್ವಾ? ಆ ಕ್ರೌಡ್ ಈಚೆ ಬರ್ತಾವ, ಇಲ್ಲಿ ದನ ಮೇಯ್ಸಕ ಕಂಡೀಷನ್ ನಿಂತು ಅಲ್ಲಿ ದುಡ್ಡು ಕೊಟ್ಬಿಟ್ಟು ಅವ್ರ ಸೋಮನು ಮಾಡಿಸ್ತಾರೆ ಒಳಗಾರಿ ಕಾಡಿನೊಳಗಡೆ ಅವ್ರಿಗೆ. ಅಲ್ಲಿ ಎಂಡೆ ಕುಟ್ಕೊಂಡು ತೂರಾಡ್ಬೋದು ಅವರು, ಒಳಗ ದುಡ್ಡು ಕೊಡ್ತೀವಿ ಅಂತ. ಇಲ್ಲಿ ನಾವು 4 ಜನ ಕಟ್ಕೊಂಡು ಅದು ತಪ್ಪಿಳಲ್ವಾ, ಉಚವೇ ಇಲ್ವಲ್ವೋ? ಇದಕ್ಕ ನಮ್ಗೆ ಸೆಲ್ಫಿ ತಗೊಳ್ಳೋರ್ವಾ? ಆದ್ರಿಂದ ನಮಗೆ ಇವರು ಬೇಡ. DF ನಾವು ಸಾಯಂಕಾಲ ಇಲ್ಲೇ ಬೈಕತ್ತೀವಿ, ನಮ್ಗೆ DF ಬರ್ಲಿ, ನೀವು ನೋಡ್ಬೋದು. ಅದೇನೋ ಯೋಚನೆ ಮಾಡಿ. ನಮ್ಗೆ ಒಂದೇ ಒಂದು ಸ್ಪಷ್ಟನೆ ಕೊಟ್ಬಿಡ್ತೀನಿ. ನಾವು ಅನೂರು ಭಾಗದಲ್ಲಿ ಎಲ್ಲೂ ಅಷ್ಟೇ ನಾವು ಏನ್ ದನ ಮೇಯಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ತೊಂದರೆ ಕೊಟ್ಟಿಲ್ಲ. ಆಲಂಬಾಡಿಲೇ ಏನಕ್ಕೆ ಬರ್ತಾ ಇದೆ? ನಾಲ್ಕನ್ನು ವಿಡಿಯೋ ಇದೆ, ಅಲ್ಲಿ 500 ರಿಂದ 1000 ದನಗಳನ್ನ ಒಂದು ಕಡೆ ದೊಡ್ಡಿ ಹಾಕೊಂಡು ರಾತ್ರಿ ಇಡೀ ಅಲ್ಲೇ ಇದಕ್ಕೆ ಎಲ್ಲಿದೆ ಅವಕಾಶ? ಈಗ ಬೇರೆ ಭಾಗದಲ್ಲಿ ನಮ್ಮ ಅನೂರು ಭಾಗದಲ್ಲಿ ಸಾಕಿ ಆಗಿರ್ಬೋದು, ಇನ್ನೊಂದ್ ಕಡೆ ಆಗಿರ್ಬೋದು, ಸಮಸ್ಯೆಗಳಿಲ್ಲ. ಈಗ ಅಲ್ಲಿ 500,000 ಒಬ್ಬರು ಬೇಕಿಗೆ ಬರ್ತದೆ ದನಗಳು. ನಾವು ಎಲ್ಲಿಂದ ಅಷ್ಟು ಈಗ ನಾವು ಉತ್ತರ ಕೊಡ್ತಾರೆ. ಈಗ ಒಂದ್ ನಿಮಿಷ ನಾವು ಉತ್ತರ ಕೊಡ್ತೀನಿ. ಹುಲಿ ಸತ್ತಾಗ ನೀವು ಹಿಂದೆ ಇದೇ ಕ್ವಶನ್ ಆಯ್ತು. ನಾನ್ ಹೇಳೋದು, ನೀವು ಸೆನ್ಸಸ್ ಮಾಡಿ ತಮಿಳ್ನಾಡು ದನಗಳನ್ನ ತಮಿಳ್ನಾಡು ಕಳಿಸಿ, ಅದ್ ನನ್ ಜವಾಬ್ದಾರಿ ಇಲ್ಲ. ಅದನ್ನ ಪದೇ ಪದೇ ಹೇಳ್ತಾವಿ, ನೀವು ತಮಿಳ್ನಾಡು ದನ ಅನ್ಬೇಡಿ. ಇವ್ರು ಹೋಗಿ ಅಂತ ಮಹಾದೇಶನ್ ಬೆಟ್ಟದವರು ತಮಿಳ್ನಾಡು ನೋಡ್ದಲ್ಲೇ ಗೊತ್ತಾಗುತ್ತೆ ತಮಿಳ್ನಾಡಿನವರು ಇವ್ರು ಯಾರು ಅಂತ. ಜೊತೆಗೆ ಶಾಖೆರಿ ಅಲ್ಲಲ್ಲ, ಅಲ್ಲಿ ಇರೋದು ಪ್ಯೂರ್ ನಾಟಿ. 500 ದನಗಳಿಗೆ ಮೇವು ಸಾಕಾಗಲ್ಲ ಅಂತ ಹಸ ಫಿಕ್ಸ್ ಮಾಡುತ್ತ ನಾನಲ್ಲ, ಬೇಕಂತ ತಿರುಗಾಡ. ನೀವು 4 ತರ ದೊಡ್ಡಿ ಮಾಡಕ್ ಕೊಡಿ. ಯಾಕೆ ದೊಡ್ಡಿ ಮಾಡ್ಕೊಂಡ್ರು? ತುಳಸಿ ಕೆರೆಯಲ್ಲಿ ಹಿಂದಿನ ನೀರಿದ್ರ, ಕುಡಿಯಕ್ ನೀರಿದ್ರ, ಮೇವಿದ್ರ ಅವ್ರೇ ಕಲ್ಗೋದ್ರು. ನಾಳೆ ಒಂದ್ ಕೆಲಸ ಮಾಡೇ ಬನ್ನಿ, ನಾವು ಹೋಗಲ್ಲ. ತುಳಸಿ ಕೆರೆ ಹಿಂದಿನ ಯಾರ್ಯಾರು ದೊಡ್ಡಿ ಹಾಕತ್ತಾರ ಅಲ್ಲಿ ಮೇವು ಕೊಡಿ, ನೀರ್ ಕೊಡಿ, ನಾವು ಹೋಗಲ್ಲ. ಅದೇ ಕಾರ್ಲು ಮನಿಕೊಂಡು ಒಳಕಾಯಿ ಕರ್ಸ್ಕೊಂಡು ಚಿರ್ತ ಹುಲಿ ದಾಳಿ ಅಂತ ಆಸೆ ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಅಲ್ಲಿ ಮನಿಕಬೇಕು ಅಂತ ಆಸೆನಾಗ ಆಸೆ ದನಗಳ ಕಾಪಾಡೋದು ನನ್ನ ಧರ್ಮ. ಇವತ್ತು ಮಹದೇಶ್ವರ ನಾಟಿ ಹಸುನದೇ ಬರೋದು ಅಭಿಷೇಕ. ನೀವು ನಾವಿಗೆ ಅವ್ರದ ವ್ಯವಸ್ಥೆ ಮಾಡಿ, ನಾವು ಅನ್ನಗಿಂದ ಉಂಡಸ ಹಸುನಾಲ್ ಕುಡಿಯಲ್ಲ, ಇಲಾಖೆ ಹಸುನಾಲೆ ಕುಡಿತೀವಿ ನೋಡಿ. 2 ಮಾಡಿದೀವಿ, ಉತ್ತರ ಕೊಡಬೇಡಿ. ಕಾಡು ನಮ್ದು, ಅಲ್ಲಿ ಬಯಲುಸೀಮ, ಆಲಂಬಾಡಿಯಿಂದ ಪೂರ್ತಿ ಗೋಪಿನಾಥವರೆಗೂ ಬಯಲುಸೀಮ. ಆ ಕಡೆ ತಮಿಳ್ನಾಡು ಮೇಯಿಸ್ತಾ ಇಲ್ವಾ? ಮತ್ತೆ ಒಳ ಆ ಕಡೆ ಎಂತೆಂತ ಮನೆ ಕಟ್ಟಿದಾರ ಅವರು. ನಾವು ಮನೆ ಕಟ್ಕೊಳ್ಳೋದು ಬೇಡ ಸ್ವಾಮಿ. ಹೆಂಗಿದಾರೋ ತಮಿಳ್ನಾಡಿನವರು? ಅದಕ್ಕೆ ನಮ್ಗೊಂದು ಕಾಣು ತಮಿಳ್ನಾಡು ಎಲ್ಲಿದಾವ್? ಅರಣ್ಯ ಇಲಾಖೆ ತಮಿಳ್ನಾಡಿಗೆ ಒಂದು ನಮಗೂ ಒಂದೇ ತಾನೆ, ನಾವು ಭಾರತದಲ್ಲಿ ತಾನೆ. ಅಲ್ಲಿ ತಮಿಳ್ನಾಡಿನವ್ರು ಚೆನ್ನಾಗಿರ್ಬೋದು, ಆಯ್ತು. ಜಯಲಲಿತಾ ಇಲ್ಲ ಕುಡಿಯೋ ನೀರು ಆ ಪಾಪ ಏನ್ ಮಾಡಿದ್ರು ಆಲಂಬಾಡಿ ಅವರು? ಕುಡಿಯೋ ನೀರಿಲ್ವಲ್ಲ ಅವ್ರಿಗೆ. ನೋಡಿ ಸರ್, ನಮ್ಮ ಗೋಪಿನಾಥ ಒಂದು ಮಾತ್ರ ಈ ರೆವಿನ್ಯೂ ಎನ್ಕ್ಲೋಸರ್ ಬಿಟ್ರೆ ಮಿಕ್ಕಿದೆಲ್ಲ ಒತ್ತುವರಿ ಜಾಗಗಳಿಗೆ ಸರ್ಕಾರದಿಂದ ಸೌಲಭ್ಯ ಸರ್. ಆಲಂಬಾಡಿ ಆಗಿರ್ಬೋದು, ಕೋಟೆಯೂರು, ಮಾರಿಯೂರು, ಪುದೂರು, ಇಷ್ಟು ಒತ್ತುವರಿ ಗ್ರಾಮಗಳು. ಅಲ್ಲಿರೋದು ಗೋಪಿನಾಥ ಮುಂದೆ. ಒಂದ್ ನಿಮಿಷ. ಬೇರೆ ಊರುಗಳು ಇವತ್ತು ಹೋಗಿ ಒತ್ತುವರಿ ಮಾಡ್ಕೊಂಡಿದಾರ, ತಲಾಂತರದಿಂದ ಇದಾರ. ಅಲ್ಲಿ ತಲಾಂತರದಲ್ಲಿ ಇಲ್ಲ, ಅಲ್ಲಿ ಕಳೆದ ಒಂದು 30-40 ವರ್ಷ ಇಲ್ಲ. ನೀವು ಈಗ ಒಂದ್ ನಿಮಿಷ ನೀವು ಇರೋದೇವಲ್ಲಪ್ಪ ಆಳೆಗೋಡು ಚುಂಚೇಗೌಡು ತಾಲೂಕು 16ನೇ ಶತಮಾನ 16ನೇ ಶತಮಾನದಲ್ಲಿ ಇವತ್ತು 30-40 ವರ್ಷ ಅಂತಾರಲ್ಲ ಇವರು. ಆ ಜನಗಳ ಕೃಷಿಕೆರೆಯಲ್ಲಿ ಇರೋರು ಯಾರು? ಹಿಂದಿನತ್ತಲ್ಲಿ ಇರೋರು ಅವರು. ಮಹದೇಶ್ವರಿಂದ ಬರಕ್ಕಿಂತ ಮುಂಚೆ ಕತ್ತಲ್, ಒಂದ್ ನಿಮಿಷ ಗಾಡಿ ಮಾಡಿ, ಕತ್ತಲ್ ರಾಜ್ಯ ಅಂತ ಇದ್ದದೋದು. ಹಾಗಾಗಿ ಅವ್ರ ಹತ್ರ ಯಾವ್ದೇ ಈಗೊಂದ್ ಕೆಲಸ ಮಾಡ್ಯಪ್ಪ ನೀವು, ಆಯ್ತು ಉಸ್ತುವಾರಿ ಸಚಿವರು ಕರೀರಿ. ಸುಮ್ನಿರಿ, ಮಾತಾಡಬೇಡಿ. ಉಸ್ತುವಾರಿ ಸಚಿವರು ಕರೀರಿ. ನಾವು ರಾಜ ಅಂದ್ರೆ ನಮ್ದು ನೀವು ರಾಜ ಆಗ್ಲಿಲ್ಲ, ಕೇಸ್ ಆಗ್ತೀವಿ ಅಂದ್ರೆ ಇಲ್ಲಿ ಹುಲಿ ಬಂದ್ರೆ ನೌಲು ಬಂದ್ರು ನಿಮ್ಮ ಮೇಲೆ ಕೇಸ್ ಆಗ್ತದೆ. ತಿಂದು ಕೇಸ್ ಆಯ್ತದ, ಆ ತಿಂದು ಕೇಸ್ ಆಗ್ತದೆ. ನೌಲು, ಕಪಿ, ಹಾವು ಯಾವ್ದು ಕರೆದು ತಿಂದು ಕೇಸ್ ಇಲ್ಲ, ನೀವು ಆ ತಿಂದು ಕೇಸ್ ಆಗ್ತದೆ. ಇಲ್ಲಿ ACF ಹಾಕ್ತಿದ್ವಿ ನಾವು. ACF ಇಲ್ಲಿ 15 ಜನ ಇದ್ರು, ಎಲ್ಲ ನೂಕಿ ತಳ್ಬಿಡಕ್ ಕೇಸ್ ನಾವು ಕೇಸ್ ಕೊಡ್ತೀವಿ. ಏನೇ FIR ರಿಪೋರ್ಟ್ ಮಾಡ್ಕೊಂಡ್ರೆ ಇರ್ಲಿ ಅಲ್ವಾ ಸರ್? ಹಾಗಾಗಿ ಇಲ್ಲಿ ನಾನು 100 ರಿಂದ ಬಂದು ಅಲ್ಲಿ ಬಿಟ್ಟು ಕೇಸ್ ಹಾಕಿ ಅಂತಾರೆ. ನಾವು ಹೊರಗಡೆ ಇರೋರು ಏನೋ ಅವಕಾಶ ಮಾಡ್ಕೊಬಿಡಿ. ನೀವು ತಮಿಳ್ನಾಡು ದನ ಸೆನ್ಸಸ್ ಮಾಡಿ ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ ಹಾಕಿ ಅವ್ನು ಅವ್ರ ಕಾಡಿನ ಮೇಲೆ ಅವ್ರ ಮಾಡ್ತೀವಿ. ನಮ್ಮ ಕಾಡಲ್ಲಿ ಅವ್ರದ್ದು ಹಚ್ಚಿಲ್ಲ, ಅದು ನನ್ನ ಕಾಡ್ಲಿ ನಾವು ಮೇಯಿಸ್ತೀವಿ. ನಮ್ಮ ಕಾಡು ನಮ್ಮ ಆಮೇಲೆ ಅವ್ರು ಇರ್ತಾರ. ಅದು CC ಕ್ಯಾಮ್ರಾನೇ ಹಾಕಿ 2,000 ಕೊಟ್ಟು ಒಂದು CC ಕ್ಯಾಮ್ರಾ ಬರ್ತದೆ.
ಅವ್ನು ಏನ್ ಮಾಡಿನೋ ಚಲನವಲನ ಪತ್ರ ಒಳ್ಳೆಯವರು ಅಂತ ಹೇಳಲ್ಲ. ಇವತ್ತು ತೆರೆದ್ಬಿಟ್ಟು ಇನ್ನೊಂದು ವಾರ ತಗೊಂಬತ್ತ ಒಣಗೋಗಿತ್ತು ಅಂತ ನಮ್ಮ ರೈತರು ಕಟ್ಟವ್ರವ್ರ ಹಸಿ ಮರ ತಗಲ್ಲ ಒಣ ಮರ ತಗೊಂಡ್ಬಿಟ್ಟು ಇವತ್ತು ತೆರೆದು ಹಾಕ್ಬಿಡ್ತಾರೆ. ಇನ್ನು 15 ದಿನಕ್ಕೆ ಒಣಗೋಗಿರುತ್ತೆ ಆ ಮರ ತಗೊಂಬತ್ತಾರೆ. ನಮ್ಮ ರೈತರು ಕೆಟ್ಟವ್ರ ಇಲ್ಲ ಅಂತಲ್ಲ, ನಾನು ಎಲ್ಲರೂ ಸತ್ಯ ಅಂತಾನೆ ಹೇಳ್ತೀನಿ. ಅಂತವ್ರನ್ನ ನೋಡಿ ಮಾಡಿ ಆಮೇಲೆ ನಮ್ಮಿಂದ ಒಳ ಸೇರ್ಕೊಂಡ್ರೊಳಗ ಗಂಧದ ಮರ ಸಾಕ್ತಾರೋ ಇನ್ನೊಂದು ಮರ ಸಾಕ್ತಾರೋ ಮಾಡ್ತಾರೆ. ಹಾಗಾಗಿ ಅವ್ರಿಗೂ ಎತ್ತರ ಯಾರ್ಯಾರು ನಿಮ್ಗೆ ಗುರ್ತಿದ್ರು ಅಲ್ಲಿ ಮೇಯ್ಸವ್ರು ಯಾರ ಅವ್ರಿಗೂ ಒಂದು ಪಾಸ ಗೀತ ಎಷ್ಟು ಸೈತು ಒಂದು ಡೀಟೇಲ್ಸ್ ತಗೊಳ್ಳಿ. ಒಣ ಅರಿಲಿ ಮಾಡಿ ಅದೆಲ್ಲ ಮಾಡಿ ನೀವು ನೋಡಿ ಕೂತ್ಕೊಳ್ಳಿ. ಒಂದಷ್ಟು ಅವ್ರು ನಾ ಹೇಳಿನೇ ಗೊತ್ತಾ, ಅವ್ರು ನಿಮ್ಗೆಲ್ಲ ಅವ್ರಿಗೆ ಹೇಳಿ ಒಂದಷ್ಟು ಅವ್ರು ಅನ್ಲಿ ಅವ್ರು ನೀವು ಅನ್ಬಾರ್ದು. ನೀವು ಅವ್ರಿಗೆ ಸಹ ಹಿಂಗ್ ಮಾಡ್ತಾರೆ, ನೀವು ಅವ್ರಿಗೆ ಕಂಪ್ಲೇಂಟ್ ಮಾಡಿ. ನಾವು ರೈತರನ್ನ ಏನು ಮಾಡೋಕ್ಕಾಗಲ್ಲ, ನೀವು ಸರ್ಕಾರ ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ಹಿಡ್ಕತ್ತೀವಿ, ನಮ್ಗೆ ಗೊತ್ತು ಹೆಂಗೆ ಹಿಡಿಬೇಕು. ಅವ್ರು ನಿಲ್ಲಿಸ್ತೀವಿ, ಅವರು ನಮ್ಗೆ ಕರೀರಿ. ಆಯ್ತು ನಮಸ್ಕಾರ. ಇನ್ನೊಂದು ಪಾಯಿಂಟ್ ಹೇಳ್ಬಿಡಿ. ರೋಡ್ ಆಮೇಲೆ ಒಂದು ಡ್ರೈನ್ ಕೊಳಚೆ ನೀರು ರೋಡಲ್ಲಿ ರೋಡ್ಗೆ ಬರ್ತೈತಲ್ಲ ಮೇಡಮ್, ಕೊಳಚೆ ನೀರು ಬರಿಗೆ ತಾಲೂಕು ಬೆಳೆ ಹಾಳಾದ್ರೆ ಬೆಳೆಯನ್ನು ಕೊಡ್ಬೇಕು. ಅದು ಹೋಬಳಿ ಮಾಡ್ತಾರೆ. ಆ ಒಂದು ಇಲ್ಲಿ ಬೂದು ಮರ ಅನ್ಗುಯಲ್ಲ ನೋಡಿ, ಎಷ್ಟು ಅವೈಜ್ಞಾನಿಕವಾದ ಕಾರಣಗಳಿದ್ದಾವೆ. ನನ್ನ ಬೆಳೆ ನನಗೆ ಹೋದ್ರೆ ನನಗೆ ದುಡ್ಡು ದುಡ್ಡು ಕೊಟ್ಟರೆ ಅದು ಹೋಗ್ತು. 75% ಮಳೆ ಆಗಬಾರ್ದು, 75% ಬೆಳೆ ಆಗೋದು, ಎಲ್ಲ ಕಾನೂನು ಚೌಕಟ್ಟು ತಗೊಂಡು ಒಂದನ್ನ ಸೃಷ್ಟಿ ಮಾಡಿ ಆ ಬೆಳೆನ ವೈಯಕ್ತಿಕ ಮಟ್ಟಕ್ಕೆ ತರಬೇಕು ಅಂತ ನಮ್ಮ ಒಂದಿಂದನೂ ಅದು ಒತ್ತಾಯ ಮಾಡ. ಜೊತೆಗೆ ನೀವು ಕೆರೆ ಕಟ್ಟಿರೋ ನೀರು ಮತ್ತೆ ಚೆಸ್ಕಾ ಮತ್ತು KPDC ಅವರು ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. ಲೂಸ್ ಫ್ಯಾನ್ಗಳು ಗಾಳಿಗೆಲ್ಲ ಹೊಡೆದು 4 ಕಂಬ ಹಾಕೋದಾಗ 3 ಕಂಬ ಹಾಕ್ತಾರೆ. ಇದೆಲ್ಲ ಒಂದು ಇದೆ. ಮತ್ತೆ ರೆಸಾರ್ಟ್ಗಳು ಸಫಾರಿಗಳು ಇನ್ನೂ ನಡೀತಾರೆ. ಈಗ ಬಂದ್ಬಿಟ್ಟು DF ಬಂದರೆ ಈಗ ನಾವು ಹೋಗ್ಬೇಕಾದ್ರೆ ಒಳಗೆ ಪುರಲ್ಲ ಇವು ಅಲ್ಲಿ ಬೆಂಕಿ ಹಾಕಿದ್ವಿ ರೈತರು ಬೀಸಿಗೆ. ಇನ್ನೂ ಫೋನ್ ಮಾಡಿಲ್ಲ. ಆಲಂಬಾಡಿ ಮೇದ ಬೆಂಕಿ ಹಾಕಿ ಅವ್ರು ಊಟ ಮಾಡೋದನ್ನೆಲ್ಲ ಎರ್ಸ್ಬಿಟ್ಟು ಆ ಪಟಾಕಿ ಹೊಡೆಸಿ ಆ ಕಡಿಸೆಲ್ಲ ಓಡಿಸ್ಬೇಕು. ಈಗ ಅಲ್ಲಿ ನೀರು ಬೇಕಾ ಮೇಡಮ್, ಆಲಂಬಾಡಿಗೆ ಬಂದವ್ರು ಮೇಯಿಸ್ತಾರೆ. ಒಳಗೆ ನಮ್ಗೆ ಬಿಟ್ಟಿಲ್ಲ. ಓಕೆ, ಅದು ಇಲ್ಲೇ 25 ಮೀಟರ್ ಇತ್ತಲ್ಲ, ಆಯಿತು ಅಲ್ಲಿಗೆ ಬರ್ತಾರೆ ಹೇಳಿದ್ವಿ, ಅವ್ರು ಒಪ್ಕೊಂಡಿದ್ದಾರೆ. ಆಯಿತು, ಏನೇನು ಕಾನೂನು ಕ್ರಮ ಏನೋ ನಾವು ಒಂದಷ್ಟು ಫ್ಲೆಕ್ಸಿಬಲ್ ಆಗಿ ಮಾಡೋಣ. ಮತ್ತು ಮೇವುಗಳಿಗೆ ಏನು ಮಾಡಬೇಕು, ಮತ್ತು ಅಲ್ಲೇ ಕಟ್ಟಾಕಿರೋ ರೈತರು ಅಲ್ಲಿಂದ ಏನು ಪ್ರಾಫಿಟ್ ಅದೆಲ್ಲ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಅದೊಂದು ಎಣ್ಣೆ ಮಿಲ್ಸು ಕಾವೇರಿದು ಕಾಲು ಹೋಗಿದೆ ಮೇಡಮ್. ಮತ್ತು ಇನ್ನೂ ಬಂಡೀಪುರ ಬಂದಿಲ್ಲ, ERT ಬಂದಿಲ್ಲ, ಎಣ್ಣೆ ಮಿಲ್ಸ್ ಬಂದಿಲ್ಲ. ಮತ್ತು ಮೇಡಮ್ ಬರಗಾಲ ಒಟ್ಟು ನಾವು ಸಾಲ ಮನ್ನಾ ಮಾಡಬೇಕು. ಈಗ ಫೈನಾನ್ಸ್ ಅವ್ರು ಬಿಡಲ್ಲ ನೋಡ್ಕೊಳ್ಳಿ. ಫೈನಾನ್ಸ್ ಅವ್ರ ಆತ್ಮಹತ್ಯೆಗಳು ಶುರು ಆಯ್ತು ಮೇಡಮ್. ಮಳೆ ಉಳಿದರೆ ಕೂಲಿ ಸಿಕ್ಕಿದ್ರೆ ಫೈನಾನ್ಸ್ಗಳು ಸ್ಟಾರ್ಟ್ ಆಯ್ತು. ಹಂಗಾಗ ಸಮಸ್ಯೆ ನಿಮಗೆ ಬಂದ್ಬಿಡ್ತದೆ, ಎಲ್ಲ ನಿಮಗೆ ಬರ್ತದೆ ಮೇಡಮ್. ಹಾಗಾಗಿ ಒಂದಷ್ಟು ಸಾಲ ಮನ್ನಾ ಸರ್ಕಾರಕ್ಕೆ ಪರಿಹರಿಸಿದೆ. ಸೊಸೈಟಿ ಎಲ್ಲಾನು ಬರ್ರಿ ಮೇಡಮ್. ಮತ್ತೆ KSRTC ಬಸ್ನವರು ಮೇಡಮ್ ಸಿಕ್ಕಾಪಟ್ಟೆ ಸ್ಕೂಲ್ ಟೈಮಿಗೆ ಬಸ್ ಆಗ್ತಾ ಇಲ್ಲ. ಯಾವ್ಯಾವ ಟೈಮ್ಗೆ ಆಗ್ತದೆ ಬಂದಿರೋರು ಇದರ ಸ್ಕೂಲ್ ಟೈಮ್ಗೆ ಮೇಡಮ್. ಅವರಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಎಲ್ಲೆಲ್ಲಿ ಶಾಲೆ ಮಕ್ಕಳು ನಿಂತು ಕೈ ಎತ್ತ ಮಾಡ್ತಾರೆ ಅದೆಲ್ಲ ನಿಂತು ನಾವು ಹೇಳ್ದೋ ಏನು ಕೈಯಪ್ಪ MNC ಕಂಪನಿ ಹಳ್ಳಿಯವರು ಇವರು ಓದಕ್ಕಿಲ್ಲ, ಇವರು ದಟ್ಪಟ್ಟಕ್ಕೆ ಅಲ್ಲೇ ಬಿದ್ದಿರ್ಲಿ ಇವರು ಅಂದ್ಬಿಟ್ಟು ಆ ಟೈಮ್ಗೆ ನೀವು ಬಸ್ಗಳು ಹಾಕಲ್ವಾ ನೋಡಿ. ಮೈಸೂರಲ್ಲಿ ನಿಂತಿರ್ತಾವ ಬಸ್ ಅಲ್ಲಿ ಕೇಳಲ್ಲ, ಅಲ್ಲಿ ಆಗ್ತಾ ಇಲ್ಲ, ಕೇಳ್ತೀವಿ ನಮ್ಗೆ ಹಾಕಲ್ಲ. ಫ್ರೀ ಬರ್ತಾರಲ್ಲ ಅವ್ರಿಗೆ ಅದು ಒಂದು ಪ್ರಾಬ್ಲಮ್. ನಿಂಬತ್ತದ ಮೇಡಮ್ ಫೋರ್ಡ್ಗಳಿಗೆ ದುರಸ್ತಿ ಕುಣಸೂರಿಂದ ಹಿಡಿದು ರಾಜೇಶ್ವರಿ ಬೆಟ್ಟದ ಫೋರ್ಡ್ ಶಿಲ್ಪನಾಗ್ ಮೇಡಮ್ ಅವರು ಮಾಡ್ತಿದ್ದು ಭಾಳ ಒಳ್ಳೆ. ನಾವು ಏನೋ ಮಾಡ್ತಾರ ಅವ್ರು ಸಿಗಲಿ ಅಂತ ಈಗ ಅವರು ಒಂದಷ್ಟು ಮಾಡ್ಬಿಟ್ಟು ನೀವು ಹಿಂತಿರಿಲಿ ಮೇಡಮ್. ರೈತರಿಗೆ ಫೋರ್ಡ್ಗಳು ಮತ್ತು ಫಾರೆಸ್ಟ್ಲಿ ಒಂದಷ್ಟು ಜನ ಇದ್ದಾರೆ. ಅವರು ಅವರ ACF ಅಂತಾರೆ. ಈಗ 30 ವರ್ಷದಿಂದ ಬಂದವರಂತ ಆಲಂಬಾಡಿ ಇರೋದು ಮೇಡಮ್ ಮಾದೇಶ್ವರ ಬರೋದ್ರಿಂದ ಬಿಡ್ತೀವಿ. ಅವ್ರು 30 ವರ್ಷ ಅಲ್ಲಿಂದನೂ ವ್ಯವಸಾಯ ಮಾಡ್ತಾರೆ. ಅವ್ರಿಗೆ ನೀರಿಗೆ ಬೋರ್ ಹಾಕಕ್ಕೆ ನೀರಿಲ್ಲ, ಜಲಜೀವನ ಪೈಪ್ಗಳು ಬಿದ್ದಾವೆ. ಅವಾಗ ನೀರೇ ಇಲ್ಲ, ಅವ್ರಿಗೆ ಬೋರ್ ಹಾಕ್ಸೋಕ್ಕೂ ಪರ್ಮಿಷನ್ ಕೊಡ್ತಾ ಇಲ್ಲ ಅವರು. ಇಲ್ಲ ಮೇಡಮ್ ನಿಂತಿದೆ ಕೇಳಿ, ನಾ ಎಲ್ಲ ನೋಡ್ಕೊಂಡ್ ಬಂದಿನಿ ಮೇಡಮ್. ಅಲ್ಲಿ ಹೋಗಿ ಎಲ್ಲ ಪೈಪ್ ಬಿದ್ದಾವ, ಹಳ್ಳ ತೆಗಿಯೋಕ್ಕೂ ಬಿಡ್ತಾ ಇಲ್ಲ.
ಹಳ್ಳಿ ತುಳಸಿಕೆರೆ ಹಿಂದಿನತ್ತ ನೀವು ಹೋಗಿರೋದು ಈಗ ಇನ್ನು ನೀವು ಏನಿವತ್ತು 21 ತಾರೀಕು ಸ್ಟ್ರೈಕ್ ಮುಗೀತು ನೋಡಿ 8 ಗಂಟೆ ಆಯಿತು ಇವತ್ತು ಎಲ್ಲ ಮುಗಿಸ್ಕೊಂಡು ಬರುವಂತಲ್ಲಿ ಪಾಪ ಮಹಿಳೆಯರು ಕೂಡ ಕಾರ್ಯಿಸ್ತಿದ್ದಾರೆ. ಈಗ ಅವ್ರನ್ನ ಊರಿಗೆ ತಗೊಂಡು ಬಿಡಬೇಕು. ಭಾಳಷ್ಟು ದಾರಿ ಸಮಸ್ಯೆ ಇತ್ತು ಅವ್ರಿಗೆ. ಹಾಗಾಗಿ ಇವತ್ತು ಪಾಪ ಪ್ರತಿಭಟನೆಗೆ ಭಾಗವಹಿಸಿದರು. ಅವರೆಲ್ಲ ವಿಷಯವನ್ನು ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳಿಗೆ ಇವತ್ತು ತಿಳಿಸಿದ್ದೀವಿ. ಇವಾಗ ತಿರಕಣೆ ಹತ್ರ ಇದ್ದೀವಿ ನಾವು. ಶಶಿ ಅವರು ಬಹಳ ಬೆಳಿಗ್ಗೆ ಒಂದು ಟೀ ಕುಡಿದ್ರೆ ಅಂತ ಬಂದವ್ರೆ. ಟೀ ಕುಡಿಯೋಕ್ಕೆ ಒಬ್ಬ ಹೆಣ್ಮಕ್ಳೆಲ್ಲ ಇದೆ ನೋಡ್ತಾ ಇದ್ದಾರೆ ನೀವು. ಈಗ ಟೀ ಬ್ರೇಕ್ ಒಂದು. ಈಗ ಮುಕ್ತಿ ಕಾಲೋನಿ ಕಡೆಬಾರ್ಡು ಮುದ್ದೂರು ಹತ್ರ ಬರ್ಗಿ ಕಡ್ದು ಹೋಗ್ಬೇಕು. ಸುಮಾರು ದೂರ ಇದೆ. ಪಾಪ ಇವ್ರನ್ನ ಸೇಫಾಗಿ ತಗೋಗಿ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು. ಪಾಪ ದಾರಿ ಮಧ್ಯೆ ಒಂದು ಟೀ ಬ್ರೇಕ್ ಹಾಕಿದ್ದೀವಿ. ಪಾಪ ಅವ್ರಿಗೆ ಟೀ ಕೊಡ್ಸೋಣ ಅಂತ ಒಂದಷ್ಟು ಬಿಸ್ಕೆಟ್ಗಳನ್ನು ಕೊಡ್ತಾ ಇದ್ದೀವಿ. ಈಗ 9 ಗಂಟೆ ಮುಕ್ತಿ ಕಾಲೋನಿಗೆ ಇವಾಗ ಬಂದಿದ್ದೀವಿ. ಇದು ಕಾಡಂಚಿನ ಗ್ರಾಮ ನೋಡ್ತಾ ಇದ್ದೀರ. ಮುಕ್ತಿ ಕಾಲೋನಿ ಗ್ರಾಮಕ್ಕೆ ಇವಾಗ ಬಂದವು. ಸ್ಟ್ರೈಕೆಲ್ಲ ಮುಗೀತು. ಯಾಕಂದರೆ ಮಹಿಳೆಯರು ಪಾಪ ಇಷ್ಟೊತ್ತಲ್ಲಿ ಈ ಕಾಡಂಚಿನ ಗ್ರಾಮಕ್ಕೆ ಪಾಪ ಅವರು ಬರೋಕ್ಕೆ ಯಾವುದೇ ರೀತಿಯ ಸಾರಿಗೆ ವ್ಯವಸ್ಥೆ ಇಲ್ಲ. ಹಾಗಾಗಿ ನಮ್ಮ ಒಂದು ಟಾಟಾ ಎಸಿಲೇ ಕರ್ಕೊಂಡು ಬಂದಿದ್ದೀವಿ. ಬನ್ನಿ ಅವ್ರನ್ನ ಪಾಪ ಮಾತಾಡ್ಸೋಣ. ಇವಾಗ ತಾನೇ ಬಂದು ಇದೇ ಮುಕ್ತಿ ಕಾಲೋನಿ ಗ್ರಾಮ. ಸಾಕಷ್ಟು ಪಾಪ ರಸ್ತೆಯ ಒಂದು ಸೌಲಭ್ಯ ಹಾಗಾಗಿ ಇವತ್ತು ಪಾಪ ಸ್ಟ್ರೈಕಲ್ಲಿ ಭಾಗವಹಿಸಿದರು. ಇವಾಗ ತಂದು ಊರಿಗೆ ನಡೆಸ್ತಾ ಇದ್ದೀವಿ. ನೋಡ್ತಾ ಇದ್ದೀರ ಪಾಪ ಬಹಳ ತೊಂದರೆ ಇದೆ ಕಾಡಂಚಿನ ಗ್ರಾಮಗಳಲ್ಲಿ. ಇವರು ಪಾಪ ಒಂದು ದಿನದ ತಮ್ಮ ಎಲ್ಲ ಕೂಲಿ ಕೆಲಸಗಳನ್ನ ಬಿಟ್ಟು ಪಾಪ ಬಂದಿದ್ದಾರೆ. ಇದೆಲ್ಲ ಅರ್ಥ ಮಾಡ್ಕೋಬೇಕು ಪಾಪ ಅವ್ರಿಗೆ ಎಷ್ಟೊಂದು ತೊಂದರೆ ಇದೆ ಅಂತ. ನಿಧಾನ ಕಳಿಸಿ.